ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ಬದುಕಬೇಕು ಅಂತಂದರೆ ನಮಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಓಕೆನಾ, 10th ಮತ್ತು PUC ಇವೆರಡನ್ನೂ ಇಟ್ಕೊಂಡು ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ, ಕೇಳಿ. ನೀವು 10th ಒಂದು ಒಳ್ಳೆ ಮಾರ್ಕ್ಸು ಜೊತೆಗೆ PUCಲೂ ಕೂಡ ಒಂದು ಒಳ್ಳೆ ಮಾರ್ಕ್ಸ್ನ ನೀವು ತೆಗೆದ್ರೆ ಹೆಂಗೆ ಬೇಕಾದರೂ ಜೀವನದಲ್ಲಿ ನೀವು ತೋರ್ಕೋಬೋದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವಾಗ ಡಿಸ್ಟಿಂಕ್ಷನ್ ತೆಗಿತಾರೋರು ಕೂಡ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ನೀವೇನಾದರೂ 10th ಮತ್ತು PUC ನೀವು ಮಾರ್ಕ್ಸ್ ತೆಗಿಲಿಲ್ಲ ಅಂತಂದರೆ ನಿಜ ಹೇಳ್ತೀನಿ, ಜೀವನ ಮಾಡೋದು ತುಂಬ ಕಷ್ಟ. ಓಕೆನಾ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೇಳಿ. ತುಂಬ ಜನ ಯೂಟ್ಯೂಬ್ ಬಂದಿರ್ತೀರಾ, ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ನಾವು ಯೂಟ್ಯೂಬಲ್ಲೇ ದುಡ್ಡು ಮಾಡ್ತೀವಿ, ಇವರು ಕ್ರಿಯೇಟರ್ಸ್ಗಳನ್ನ ನೋಡಿರ್ತೀರಾ, ಇನ್ಸ್ಪೈರ್ ಆಗಿರ್ತೀರಾ, ಯೂಟ್ಯೂಬ್ ವೀಡಿಯೋಸ್ಗಳನ್ನ ನಾವು ಮಾಡ್ಕೋತೀವಿ, ಇಲ್ಲೇ ದುಡ್ಡು ಮಾಡ್ತೀವಿ ಅಂತ. ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ ಹೇಳಿ, ಯೂಟ್ಯೂಬ್ನ ಪಾರ್ಟ್ ಟೈಮ್ ಆಗಿ ತೊಗೊಳ್ಳಿ, ಇಲ್ಲಿ ನಿಮಗೆ ಫುಲ್ ಟೈಮ್ ವರ್ಕ್ ಆಗಲ್ಲ ಅಂತ. ಯಾಕೆ ಅಂತಂದರೆ ಯೂಟ್ಯೂಬ್ ಚಾನಲ್ ಯಾವ ಬೇಕಾದ್ರೂ ಹೋಗ್ಬೋದು. ಓಕೆನಾ, ಯಾವ ಬೇಕಾದ್ರೂ ಹೋಗ್ಬೋದು. ಸೊ ಅದಕ್ಕೋಸ್ಕರ ಪಾರ್ಟ್ ಟೈಮ್ ಆಗಿ ತೊಗೊಳ್ಳಿ. ಸುಮ್ಮನೆ ಏನೋ ನಿಮ್ಮ ಪ್ಯಾಷನ್, ಏನೋ ವೀಡಿಯೋ ಮಾಡೋ ಕಂಟೆಂಟ್ ನಿಮ್ಗೆ ಇದೆ ಅಂತಂದರೆ ಮಾಡಿ, ನಿಮ್ಮಲ್ಲೇನೋ ಟ್ಯಾಲೆಂಟ್ ಇದೆ ಅಂತಂದರೆ ಯೂಟ್ಯೂಬ್ ಮುಖಾಂತರ ನೀವು ತೋರಿಸ್ಕೊಳ್ಳಿ, ಇದೊಂದು ಒಳ್ಳೆ ವೇದಿಕೆ ಅಲ್ವಾ. ಸೊ ಇದನ್ನು ನೀವು ಕೆಲಸ ಮಾಡ್ಕೊಳ್ಳಿ. ಯಾವಾಗ ಅಂತಂದರೆ ಜಸ್ಟ್ ಒಂದು ನೀವೇನೋ ಬೇರೆ ಕೆಲಸ ಮಾಡ್ತಾ ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ಳಿ ಪಾರ್ಟ್ ಟೈಮ್ ಆಗಿ. ಈಗ ಕಾಲೇಜ್ಗೆ ಹೋಗ್ತಾ ಇರ್ತೀರಾ, ಅದ್ರ ಜೊತೆ ವೀಡಿಯೋ ಮಾಡಿ, ಏನು ಕಳ್ಕೊಳ್ತೀರಾ? ಏನೂ ಕಳ್ಕೊಳ್ಳಲ್ಲ. ಸೊ ಅದರಿಂದ ನೀವು ಒಂದು ಲೆವೆಲಲ್ಲಿ ಇದ್ದೀರಾ ಅಂತಂದರೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡಿ. ಸೊ ದಯವಿಟ್ಟು ಇವಾಗ ಇನ್ನೂ PUC 10th ಇದನ್ನೆಲ್ಲ ಓದ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಜಾಸ್ತಿ ಕಾನ್ಸಂಟ್ರೇಷನ್ ನಿಮ್ಮ ಎಜುಕೇಷನ್ ಕಡೆ ಇರಲಿ. ಯಾಕೆ ಅಂತಂದರೆ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿಗಳು ಅವರು ಮಾರ್ಕ್ಸ್ ಜಾಸ್ತಿ ತಗೊಳ್ಳಿ ಅಂತಲೇ ಎಕ್ಸ್ಪೆಕ್ಟೇಷನ್ನ ಮಡಿಕೊಂಡಿರ್ತಾರೆ. ಓಕೆನಾ, ಸೊ ಆದ್ದರಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ, ಕೇಳಿ. ನಿಮ್ಮ ಮನೆಯವ್ರಿಗೆ ಯಾವತ್ತೂ ಮೋಸ ಮಾಡಬೇಡಿ. ಓಕೆನಾ, ನಾವು ಎಲ್ಲ PUC ಡಿಗ್ರಿ ಲೆವೆಲಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು ನಿಮಗೆ. ಯಾಕೆ ಅಂತಂದರೆ ಇವಾಗ ನೀವೇನಾರು ಒಂದು ಮಾರ್ಕ್ಸ್ ತೆಗಿಲಿಲ್ಲ ಅಂತ ಅಂದ್ಕೊಳ್ಳಿ, ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರ್ತೀರಾ, ಮಾರ್ಕ್ಸ್ ತೆಗಿಲಿಲ್ಲ ಅಂತಂದರೆ ನಿಮ್ಮ ಮನೆಯವ್ರು ಬ್ಲೇಮ್ ಮಾಡ್ತಾರೆ ನಿಮ್ಮನ್ನು. ಏನಕ್ಕೆ ಮಾರ್ಕ್ಸ್ ತೆಗಿಲಿಲ್ಲ, ಆ ವಿಡಿಯೋ ಮಾಡ್ತಿದ್ದೆ, ಈ ವಿಡಿಯೋ ಮಾಡ್ತಿದ್ದೆ ಅಂತ ನಿಜವಾಗ್ಲೂ ಬೈತಾರೆ. ನನಗೆ ಡಿಗ್ರಿಲೇ ಬೈದರು, ಅವಾಗೇ ನಿಮಗೆ ಬೈಯಲ್ವಾ. ಸೊ ಆದ್ದರಿಂದ ಎಜುಕೇಷನ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ರಪ್ಪ. ಆಮೇಲೆ ತುಂಬ ಜನ ಯೂಟ್ಯೂಬರ್ಸ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ನಾವು ಬರೀ ಯೂಟ್ಯೂಬ್ ವಿಡಿಯೋನೇ ಮಾಡ್ತೀವಿ, ಅದೆಲ್ಲ ವರ್ಕೌಟ್ ಆಗೋಲ್ಲ. ಸೊ ಅದನ್ನು ಕೂಡ ತಗೊಂಡು ಹೋಗ್ತಾರೆ. ಹೆಂಗೆ ಅಂತಂದರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಓಕೆನಾ, ನಾವು ಹೆಂಗೋ ಬಿಡಿ ತೂರ್ಕೊಬಿಟ್ಟು 10th PUC ಹೆಂಗೋ ಪಾಸ್ ಮಾಡ್ಕೊಂಡು ಬಂದ್ಬಿಟ್ಟು ಈಚೆಗೆ ಇವಾಗ ಏನು ಮಾಡಿದ್ರು ನಡೆಯುತ್ತೆ. ಓಕೆನಾ, ಸೊ ಅದರಿಂದ 10th PUC ನಿಮ್ಗೊಂಥರ ಬೇಸ್ಮೆಂಟ್ ಇದ್ದಂಗೆ, ಅದನ್ನು ನೀವು ದಾಟ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಜೀವನ ಮಾಡ್ಬೋದು. ಸೊ ಫಸ್ಟು ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಡ್ರಪ್ಪ. ನಾನು ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂತಂದರೆ ಒಂದಷ್ಟು ಕೆಲವರು ಮನಸ್ಥಿತಿ ಹಂಗೂ ಬಂದಿರ್ತದೆ. ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ಕೆಲವ್ರಿಗೆ ಇವಣ್ಣ ಯೂಟ್ಯೂಬೇ ಮಾಡ್ತಾರೆ, ಬರೀ ಯೂಟ್ಯೂಬ್ ವೀಡಿಯೋನ ನಾವು ಮಾಡೋಣ ಅಂತಂದ್ಬಿಟ್ಟು ಆ ಥರ ಮನೋಭಾವನೆ ಬಂದಿರುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಕೇಳಿ. ನಾನು ಸ್ಟಾರ್ಟಿಂಗ್ ಡೇ 1 ಕೂಡ ಹೇಳ್ತಾ ಬಂದಿದ್ದೀನಿ, ನನ್ನ ವೀಡಿಯೋಸ್ಗಳನ್ನು ನೋಡಿ ಬೇಕಾದ್ರೆ ನಾನು ಯೂಟ್ಯೂಬ್ನ ಬರೀ ಜಸ್ಟ್ ಪಾರ್ಟ್ ಟೈಮ್ ಆಗಿ ತೊಗೊಂಡಿರೋದು. ಓಕೆನಾ, ನಾನು ಇದನ್ನೇ ನಂಬ್ಕೊಂಡಿಲ್ಲ. ನನ್ನ ಪಾಡೋದು ನಾನು ಏನು ಎಜುಕೇಷನ್ ಮಾಡ್ಬೇಕು ಅದ್ರ ಪಾಡಿಗೆ ಅದು ನಾನು ಮಾಡ್ತಾಯಿದ್ದೀನಿ. ಓಕೆನಾ, B.Ed ಓದ್ತಾ ಇದ್ದೀನಿ, ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಏನಂತಾರೆ ಡೈಲಿ ವೀಡಿಯೋ ಆಗ್ತಾಯಿದ್ದೀನಿ, ಅಷ್ಟೇ ಡಿಫ್ರೆನ್ಸು. ಓಕೆನಾ, ಅಲ್ಲಿದ್ರೂ ಕೂಡ ಇಲ್ಲೂ ಕಮಿಟ್ಮೆಂಟ್ ಆಗಿದ್ದೀನಿ, ನಾನು ಡೈಲಿ ವೀಡಿಯೋ ಆಗ್ತೀನಿ ಅಂತ ಆಗ್ತಾಯಿದ್ದೀನಿ ಹೊರತು ನಾನು ಇದನ್ನೇ ನಂಬ್ಕೊಂಡಿಲ್ಲ ಯೂಟ್ಯೂಬ್ನ. ಓಕೆನಾ, ಸೊ ಖಂಡಿತವಾಗ್ಲೂ ನಿಮ್ಮ ಮನೇಲಿ ತುಂಬ ಬ್ಲೇಮ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ತುಂಬ ಏನಾದರೂ ಸಕ್ಸಸ್ ಆಗಲಿಲ್ಲ ಜೀವನದಲ್ಲಿ, ಎಜುಕೇಷನಲ್ಲಿ ಉದ್ಧಾರ ಆಗಲಿಲ್ಲ ಅಂತಂದರೆ ನಿಜವಾಗ್ಲೂ ಬೈದಾಕ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ವೀಡಿಯೋಸ್ಗಳನ್ನೂ ಮಾಡಬೇಡಿ ಅಂತೆಲ್ಲ, ಬಟ್ ಒಂದು ಏಜ್ ಇರಲಿ. ಓಕೆನಾ, ಈಗ ಒಂದು PUC ಲೆವೆಲ್ ಇದ್ದೀರಾ ಅಂತಂದರೆ ನಿಮಗೊಂದು ಯೋಚನೆ ಮಾಡುವಂಥ ಒಂದು ಶಕ್ತಿ ಇರುತ್ತೆ. ಆಮೇಲೆ ನಿಮ್ಮ ಮನೆಯವರು ಕೂಡ ನಿಮ್ಮನ್ನು ಫ್ರೀಡಮಾಗಿ ಬಿಡ್ತಾರೆ ಅಲ್ವಾ. ನೀವು ಇನ್ನೂ PUCನೇ ಮುಗಿಸಿಲ್ಲ ಅಂತಂದಾಗ ಸ್ವಲ್ಪ ಕಟ್ ಆಗ್ತಾರೆ, ಕೂತ್ಕೊಂಡು ಓದು ಹಂಗೆ ಹಿಂಗೆ ಅಂತ. ಸೊ ಅದಕ್ಕೋಸ್ಕರ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ. ಆಮೇಲೆ ಇವಾಗ ಯಾರು ದಡ್ರಲ್ಲ, ಅದು ಕೂಡ ಗೊತ್ತಿರೋದೆ ನನಗೆ. ಸೊ ಇವಾಗ ಮಕ್ಳ ಕೈಲೇ ಮೊಬೈಲ್ಗಳನ್ನ ಕೊಟ್ಬಿಟ್ಟಿರ್ತಾರೆ. ಸೊ ಮಕ್ಳ ಕೈಲೇ ಮೊಬೈಲ್ಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಕೆಲವೊಂದು ಸಲ ಅದು ಪೇರೆಂಟ್ಸ್ ತಪ್ಪು ಕೂಡ ಆಗುತ್ತೆ ಅಲ್ವಾ. ಈಗ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು PUC ಬರೋ ತನಕ ಒಂದು ಮೊಬೈಲ್ನ ಕೊಡಬಾರ್ದು, ಬಟ್ ಕೆಲವ್ರು ಕೊಟ್ಟು ಅವರೇ ಆ್ಯಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಉದ್ಧಾರ ಆಗ್ತಾರೆ, ಮೊಬೈಲ್ ಈಸ್ಕೊಂಡಿದ್ರೂ ಕೂಡ ಉದ್ಧಾರ ಆಗ್ತಾರೆ. ಎಲ್ಲ ನಿಂತಿರೋದು ಅವ್ರವ್ರ ಲೈಫ್ ಮೇಲೆ. ಸೊ ಇಲ್ಲಿ ಯಾರೂ ಕೂಡ ಕಾರಣ ಆಗಲ್ಲ. ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ಯೂಟ್ಯೂಬ್ ವೀಡಿಯೋ ಮಾಡಿರಬೇಕಾದ್ರೆ ಎಲ್ಲ ವೀಡಿಯೋದಲ್ಲೂ ಕೂಡ ಡಿಸ್ಕ್ಲೈಮರ್ ಹಾಕಿದ್ದೀನಿ. ಸೊ ಜಸ್ಟ್ ಇದೊಂದು ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ವೀಡಿಯೋ ಮಾಡೋದು ಅಂತ ಎಲ್ಲದರಲ್ಲೂ ಕೂಡ ಡಿಸ್ಕ್ಲೈಮರ್ ಹಾಕಿದ್ದೀನಿ. ಸೊ ಆದ್ದರಿಂದ ಯಾರ ಮೇಲೂ ಕೂಡ ಡಿಪೆಂಡೆಂಟ್ ಆಗಬೇಡಿ. ಸೊ ನಿಮ್ಮ ಕೆಲಸ ನೀವು ಮಾಡಿ. ಮನೆಯವರು ದಯವಿಟ್ಟು ನಾನು ಅದೊಂದು ಹೇಳ್ತೀನಿ ಓಪನ್ ಆಗಿ, ಯೂಟ್ಯೂಬಲ್ಲಿ ಜಸ್ಟ್ ನೀವು ಹೆಂಗೆ ವೀಡಿಯೋ ಮಾಡ್ತೀನೋ ಅನ್ನೋ ಡಿಪೆಂಡ್ ಆಗುತ್ತೆ. ಸೊ ಯಾವ ಥರ ವ್ಯೂಸ್ ಬರುತ್ತೆ ಅದ್ರ ಮೇಲೆ ಅರ್ನಿಂಗ್ಸ್ ಆಗುತ್ತೆ. ಸೊ ಇದನ್ನೇ ನಂಬ್ಕೋಬೇಡಿ. ಎಜುಕೇಷನ್ ಮಾಡೋರು ದಯವಿಟ್ಟು ಎಜುಕೇಷನ್ ಮಾಡಿ, ಒಳ್ಳೆ ಎಜುಕೇಷನ್ ಮಾಡಿ, ಒಳ್ಳೆ ಫ್ಯೂಚರ್ ಇರುತ್ತೆ, ನಿಮಗೆ ಬ್ರೈಟ್ ಫ್ಯೂಚರ್ ಇರುತ್ತೆ. ಸೊ ಆಮೇಲೆ ಇವ್ರು ನೋಡಿ ಬಂದೆ ಯೂಟ್ಯೂಬ್ಗೆ, ಅವ್ರು ನೋಡಿ ಬಂದೆ, ಸೊ ಇದರಿಂದ ಎಕ್ಸಾಮ್ ಫೇಲ್ ಆಯಿತು, ಅದು ಇದು ಅವೆಲ್ಲ ಕತೆ ಗೀತೆ ಎಲ್ಲ ನಡೆಯಲ್ಲ. ಸೊ ಅದರಿಂದ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕೇಳಿ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ, ಓದೋ ಟೈಮಲ್ಲಿ ಓದ್ಕೊಳ್ಳಿ. ನಾವು ಅಷ್ಟೇ ಓದೋ ಟೈಮಲ್ಲಿ ಓದ್ಕೊತಾ ಇದ್ದೀವಿ. ಸೊ ವೀಡಿಯೋ ಮಾಡೋ ಟೈಮಲ್ಲಿ ವೀಡಿಯೋ ಮಾಡಿ. ಓಕೆ, ನಾವು ಒಟ್ಟಿನಲ್ಲಿ ಮನೆಯವ್ರಿಗೆ ಒಪ್ಪಿಸ್ಬಿಟ್ಟು ಮಾಡ್ರಪ್ಪ, ಏನೇ ಮಾಡೋದಿದ್ರು. ನಾನು ಈಗ ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ, ನೀವು ಇದು ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಇಲ್ವಾ, ಬೇಡ ಅಂತಂದರೆ ಬೇಡ. ಅವ್ರ ಮನೇಲಿ ಒಪ್ಪಲಿಲ್ಲ ಅಂತಾರೆ, ಬೇಡ ಬಿಟ್ಬಿಡಿ. 1-2 ವರ್ಷ ಮಾಡಬೇಡಿ. ನೀವು ಒಂದು ಮೆಚುರಿಟಿ ಬಂದಮೇಲೆ ಮಾಡ್ಕೊಳ್ಳಿ. ಇನ್ನೊಂದೇನು ಗೊತ್ತಾ, ನೀವು ಯೂಟ್ಯೂಬಲ್ಲಿ ವೆರಿಫೈ ಆಗಬೇಕು ಅಂತಂದರೆ ನೀವು ಮೆಚುರಿಟಿ ಲೆವೆಲ್ ಆಗಿರಬೇಕು. ಅಂತಂದರೆ ಒಂದು 18 ವರ್ಷದ ಮೇಲೆ ಆಗಿರಬೇಕು. ಅವಾಗ ಮಾತ್ರ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ವೆರಿಫೈ ಆಗೋದು.
ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಯೂಟ್ಯೂಬಲ್ಲೂ ಕೂಡ ಅದು ರೂಲ್ಸ್ ಇದೆ. ಓಕೆನಾ, ನೀವು ಒಂದು ಮೆಚುರಿಟಿ ಲೆವೆಲ್ ಇದ್ದರೆ ಮಾತ್ರ ನೀವು ವೀಡಿಯೋಸ್ಗಳನ್ನ ಮಾಡಬೇಕು. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ ಓದ್ಕೊಳ್ಳಿ ಚೆನ್ನಾಗಿ. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಹೇಳ್ಬೇಕು ಅನ್ನಿಸ್ತು. ನಾನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಾ ಇರ್ತೀರ, ಯೂಟ್ಯೂಬ್ ಬರ್ತಾ ಇರ್ತೀರ, ಎಜುಕೇಷನ್ ಕೆಲವ್ರು ಮರ್ತು ಬಿಡ್ತಾರೆ. ಸೊ ಯೂಟ್ಯೂಬ್ ಅನ್ಕೊಂಡು ಎಜುಕೇಷನ್ ಮರ್ತು ಬಿಡ್ತಾರೆ. ಸೊ ಅದರಿಂದ ಡೈವರ್ಟ್ ಆಗೋದು ಬೇಡ. ಒಳ್ಳೆಯದಾಗಲಿ, ಚೆನ್ನಾಗಿರಿ, ಆಲ್ ದ ಬೆಸ್ಟ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.